ಆ ಸ್ವಾಮಿ ನಿನ್ನ ಎರಡು ಕಣ್ಣೆಯನ್ನ ಒಮ್ಮೆ ನನ್ನನ್ನ ನೋಡು, ವಿಶೇಷವಾಗಿ ನೋಡಯ್ಯ ನನ್ನನ್ನ. ಯಾಕಂದ್ರೆ ನೀನು ನನ್ನ ನೋಡ್ತಾ ಇಲ್ಲ ಅಂತ ನಾನು ನಿನ್ನ ಹತ್ರ ಕೇಳುವುದಲ್ಲ. ನೀನು ನನ್ನನ್ನ ನೋಡ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಬದುಕೇ ಇಲ್ಲ, ನನ್ನ ಜೀವನವೇ ಇಲ್ಲ, ಕಡೆಗೆ ನನ್ನ ಅಸ್ತಿತ್ವವೇ ಇಲ್ಲ. ನಾನಿವತ್ತು ಬದುಕಿದ್ದೇನೆ, ನನ್ನ ಅಸ್ತಿತ್ವ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನೀನು ನನ್ನನ್ನ ನೋಡ್ತಾ ಇರುವುದು. ಆದ್ರೆ ಈ ನಿನ್ನ ನೋಟ ನನಗೆ ಸಾಕಾಗುದಿಲ್ಲ, ವಿಶೇಷವಾಗಿ ನೋಡಯ್ಯ ನನ್ನನ್ನ ಅಂತ ಹೇಳಿದ್ರೆ ಹರಸುವ ದೃಷ್ಟಿಯಿಂದ ನೋಡು. ನಿನ್ನ ದೃಷ್ಟಿ ಎಂತದ್ದು ಅಂತ ಹೇಳಿದ್ರೆ ಅಮೃತಮಯವಾದ ದೃಷ್ಟಿ. ದೇವರು ಒಮ್ಮೆ ನಮ್ಮನ್ನ ನೋಡಿದ ಅಂತ ಹೇಳಿದ್ರೆ ಮತ್ತೆ ಜೀವನದಲ್ಲಿ ಕಷ್ಟ ಇಲ್ಲ, ಸಾವಿಲ್ಲ. ಸಾವು ನೋವುಗಳನ್ನ ದೂರ ಮಾಡುವ ನಿನ್ನ ನೋಟ ನಮಗೆ ಬೇಡಾಗಿದ್ದನ್ನೆಲ್ಲ ತೆಗಿತದೆ. ದೇವರ ಒಂದು ನೋಟ ನೋಡಿದ್ರೆ ಸಾಕು. ನೀನು ಯಾವಾಗ ನನ್ನ ಬಗ್ಗೆ ಖುಷಿ ಆಗ್ತೀಯಾ ಆಗ ನಿನ್ನ ನೋಟವೇ ಬೇರೆ ಇರ್ತದೆ. ನಾವು ಒಳ್ಳೆಯದನ್ನ ಮಾಡಿದಾಗ ದೇವರು ಅದರ ಫಲವನ್ನ ಒಳ್ಳೆಯದಾಗಿ ಕೊಡ್ತಾನೆ. ದೇವರಿಗೆ ನಿಜವಾಗಿಯೂ ಖುಷಿಯಾಗುವುದು ಯಾವುದಂದ್ರೆ ನಾವು ಜಗತ್ತಿಗೆ ಒಳಿತಾಗುವ ಕೆಲಸವನ್ನ ಮಾಡಿದಾಗ, ಜಗತ್ತಿನಲ್ಲಿ ಧರ್ಮ ಸಂರಕ್ಷಣೆಗೆ ಯಾವ್ದು ಬೇಕೋ ಆ ಕೆಲಸವನ್ನ ಮಾಡಿದಾಗ ದೇವರು ಸಂತೋಷಗೊಳ್ತಾನೆ, ತನ್ನ ಕೃಪಾಪೂರ್ಣವಾದ ದೃಷ್ಟಿಯನ್ನು ಹರಿಸ್ತಾನೆ. ಸಾಕು, ಈ ಜನ್ಮ ಉದ್ಧಾರ ಆಗ್ಲಿಕ್ಕೆ ಸಾಕು, ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ಲಿಕ್ಕೆ